ಭಗವಂತ ಸದ್ದಿನ ಪ್ರಮಾಣ ಮಾಡ್ತೀನಿ. ಅವರು ಒಂದು ಮಾಡ್ಲಿ ಇಂತ ಕಡೆ ಮಾಡಿದ್ದಾರೆ ಅಂತ ಹೇಳಿ ಇಲ್ಲ, ಧರ್ಮಸ್ಥಳ ತಕ ಬರಲಿ. ದೇವ್ರ ಮೇಲೆ ಆಣೆ ಪ್ರಮಾಣ ಮಾಡಿದ್ರೆ ಬರುವಂತ ಕೆಲಸಗಳು ಅಂತಿಂತವಲ್ಲ. ಹಂಗಾಗಿ ಆಣೆ ಪ್ರಮಾಣದ ವಿಚಾರ ರಾಜಕೀಯದಲ್ಲಿ ನಾನು ತರಕ್ ಇಚ್ಛೆ ಪಡಲ್ಲ. ಓಟ್ ಹಾಕಿರೋದು 5 ವರ್ಷ ಕೆಲಸ ಮಾಡಕ್ಕೆ, ಅವ್ರಿಗೆ 10 ವರ್ಷ ಕೆಲಸ ಮಾಡಕ್ ಕೊಟ್ಟಿದ್ರು. ಯಾವುದೇ ಮಾಜಿ ಶಾಸಕರ ಬಗ್ಗೆ ಧೀರಜ್ ಮುನ್ರಾಜು ಮಾತಾಡಲ್ಲ. ಯಾವುದೇ ಮಾಜಿ ಶಾಸಕರ ಬಗ್ಗೆ ಸಿದ್ಲಿಂಗಪ್ಪ ಅವ್ರ ಕಾಲದಿಂದ ಹಿಡಿದು, ಜಾಲಪ್ಪ ಅವ್ರ ಕಾಲದಿಂದ ಹಿಡಿದು, ರಾಮೇಗೌಡರ ಕಾಲದಿಂದ ಹಿಡಿದು, ಗಂಟಗನಹಳ್ಳಿ ಕೃಷ್ಣಪ್ಪಣ್ಣ ಅವ್ರ ಕಾಲದಿಂದ ಹಿಡಿದು, RG ಸಾಹೇಬ್ರ ಕಾಲದಿಂದ ಹಿಡಿದು, ನರಸಿಂಹಸ್ವಾಮಿಗಳ ಕಾಲದಿಂದ ಹಿಡಿದು ಮಾಜಿ ಶಾಸಕರ ಕಾಲದವರೆಗೂ ಕೆಲಸ ಆಗಿದೆ. ಆ ಕೆಲಸನೇ ನಾನು ಮುಂದುವರ್ಸ್ಕೊಂಡು ಹೋಗ್ಬೇಕು. ನಾನೇ ಹೊಸದಾಗಿ ಏನೋ ಹುಟ್ಟಾಕಕ್ಕೆ ನಾನೇನು ಸ್ವಾಮಿ ನಿತ್ಯಾನಂದ ಅಲ್ಲ, ಸ್ವಂತ ದೇಶ ಕಟ್ಬಿಟ್ಟು ಸ್ವಂತ ಕರೆನ್ಸಿ ಮಾಡ್ಲಿಕ್ಕೆ ಕೈಲಾಸ ಕಟ್ಟಕ್ ನನ್ನ ಕೈಯಲ್ಲಿ ಆಗಲ್ಲ. ನಾನು ದೊಡ್ಡಬಳ್ಳಾಪುರನ್ನೇ ಅಭಿವೃದ್ಧಿ ಮಾಡಬೇಕು. ಅದರಲ್ಲಿ ಏನ್ ಬೇಕು ಅದನ್ನ ಮಾಡ್ತೀನಿ. ನಾನು ಅವ್ರ ಬಗ್ಗೆ ಮಾತಾಡಲ್ಲ. ಏನಾದ್ರು ಅವ್ರು ನನ್ನ ಪ್ರತಿಸ್ಪರ್ಧಿಯಾಗಿ ಟಿಕೆಟ್ ತಗೊಂಬಂದ್ರೆ, ನನಗಿರುವಂತ ಮಾಹಿತಿಗಳು ಬೇರೆ ಇದಾವೆ, ಅದನ್ನ ಪಾಪ ಸಾರ್ವಜನಿಕ ವಲಯದಲ್ಲಿ ನಾನು ಮಾತಾಡಲ್ಲ. ಅವ್ರ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡವ್ರು ನಾನು ಇನ್ನೂ ಆಗಿಲ್ಲ. 10 ವರ್ಷ ಶಾಸಕರಾಗಿ ಅವ್ರು ಕೆಲಸ ಮಾಡಿದ್ದಾರೆ. ಅವ್ರ ಕೆಲಸ ವರ್ಸಸ್ ನನ್ನ ಕೆಲಸ. ನಾನು ಯಾವಾಗ್ಲೂ ಹೇಳ್ತಾ ಇದೀನಿ, ರಿಪೋರ್ಟ್ ಕಾರ್ಡ್ ಇಟ್ಕೊಂಡು ಎಲೆಕ್ಷನ್ ಟೈಮ್ ಬರ್ತೀನಿ, 6 ತಿಂಗಳಿದ್ದಾಗ ಮಾತಾಡೋಣ ಅಂತ. ದೇವರನ್ನ ರಾಜಕೀಯದಲ್ಲಿ ದೇವರ ಬಗ್ಗೆ ಅತಿ ಹೆಚ್ಚು ವಿಶ್ವಾಸ ಇರುವಂತ ಯಾವ್ದಾದ್ರು ವ್ಯಕ್ತಿಯಲ್ಲಿ ನಾನು ಒಬ್ಬ. ಇವತ್ತು ನಾನು ಉಸಿರಾಡ್ತಾ ಇದ್ದೀನಿ, ನಾನು MLA ಆಗಿದ್ದೀನಿ, ನನಗೆ ಯೋಗ್ಯತೆ ಅರ್ಹತೆ ಕೊಟ್ಟಿದ್ದಾರೆ ಅಂದ್ರೆ ದೇವ್ರು. ದೇವ್ರ ಮೇಲೆ ಆಣೆ ಪ್ರಮಾಣ ಮಾಡಿದ್ರೆ ಬರುವಂತ ಕೆಲಸಗಳು ಅಂತಿಂತವಲ್ಲ. ಹಂಗಾಗಿ ಆಣೆ ಪ್ರಮಾಣದ ವಿಚಾರ ರಾಜಕೀಯದಲ್ಲಿ ನಾನು ತರಕ್ ಇಚ್ಛೆ ಪಡಲ್ಲ. ದೇವರಲ್ಲಿ ನಾನು ನಂಬ್ತೀನಿ, ದೇವ್ರ ಕೈ ಮುಗಿತೀನಿ. ನಮ್ಮ ಮನಸ್ಸಾಕ್ಷಿಗಿಂತ ದೊಡ್ಡ ಇನ್ನೊಂದು ದೇವ್ರು ಇಲ್ಲ ಅನ್ನೋಂಥದ್ದು ನಂದು. ನಾನು ಇಡೀ ಜಗತ್ತಿಗೆ ಮೋಸ ಮಾಡ್ಬೋದು, ನನ್ನ ಮನಸ್ಸಾಕ್ಷಿಗೆ ನಾನು ಮೋಸ ಮಾಡ್ಕೊಂಬಾರ್ದಲ್ಲ. ಆ ಮನಸ್ಸಾಕ್ಷಿ ಎಲ್ರಿಗೂ ಇರ್ಲಿ. ನಾನು ಮಾಜಿ ಶಾಸಕರ ಬಗ್ಗೆ ಮಾತಾಡಲ್ಲ. ಅವ್ರೇನಾದ್ರು ಟಿಕೆಟ್ ತಂದ್ರೆ ಅವ್ರ ಟಿಕೆಟ್ ತಂದಿಂದ ಅವ್ರ ಬಗ್ಗೆ ಮಾತಾಡ್ತಾರೆ. ಫಸ್ಟ್ ಟಿಕೆಟ್ ತರೋದ್ರ ಬಗ್ಗೆ ಅವರು ಗಮನ ಕೊಡ್ಲಿ. ಆಮೇಲೆ ನೆಕ್ಸ್ಟ್ ಟೈಮು ಚುನಾವಣೆ ಆದ್ಮೇಲೆ ಅಭಿವೃದ್ಧಿ ಬಗ್ಗೆ ಇನ್ನೊಂದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ.